ಇದುವರೆಗೆ ಬೇರೆ ಆನೆ ಇವತ್ತು 10 ಗಂಟೆಗೆ ಬಂದಿದೆ. 10 ಗಂಟೆಗೆ ಇವ್ರಿಗೆ ಎಷ್ಟಾಗಿದೆ? ಇದು ಡಿಪೆಂಡ್ಸ್ ಇಟ್ ಡಿಪೆಂಡ್ಸ್ ಆನೆ ಸ್ಪ್ಲಿಟ್ ಆದಂಗೆ ಅದು ಡಿವೈಡ್ ಆಗ್ತದೆ. 9 ಈಗ ನೀವು ಟ್ರ್ಯಾಕ್ ಮಾಡಿದ್ರು ಕೂಡ ಜನಗಳಿಗೆ ಇನ್ ಟೈಮ್ ಮೆಸೇಜ್ ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ? ಬೆಳಗ್ಗೆ ಏನಾದ್ರು ಬಟ್ ಅದರಿಂದ ಒಂದಿನ ಎಂಟೊಂಬತ್ತು ಇಲ್ಲಿವರೆಗೂ ಟ್ರ್ಯಾಕ್ ಆಗಿದೆ ಅಂತ ಅಷ್ಟೊಂದು ಮೆಸೇಜ್ ಅಲ್ಲ ಲೋಕಲ್ ಅಲ್ಲಿ ಪಾಸ್ ಆನ್ ಮಾಡೋಕ್ಕಾಗಲ್ವಾ? ಬೆಳಗ್ಗೆ ಆಕ್ಚುಲಿ 5:15 ಅನೌನ್ಸ್ಮೆಂಟ್ ಶುರು ಮಾಡಿ ಅದೇ ಬೆಳಗ್ಗೆ 5 ಕಾಲು ಕಂಟ್ರೋಲ್ ಮೆಸೇಜ್ ಬರುತ್ತೆ ಸರ್. 5 ಕಾಲು 5:20 ಅನೌನ್ಸ್ಮೆಂಟ್ ಶುರು ಮಾಡ್ತೀವಿ. ಆನೆ ಇರಲಿ ಇಲ್ಲದೆ ಹೋಗಿ ಸರ್. ಇವತ್ತು ನೈಟ್ ಏನು ಲೊಕೇಟ್ ಆಗಿದೆ ಸರ್ ಆನೆ ಆ ವಿಲೇಜ್ 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಸರ್. ಇವತ್ತು ಇಲ್ಲಿ ರಾತ್ರಿ ಅಂದ್ರೆ ಆನೆ ಬೆಳಗ್ಗೆ ವಿಲೇಜಿಂದ 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಅಂದರೆ ಮೂಮೆಂಟ್ ಮ್ಯಾಕ್ಸಿಮಮ್ 5 ಕಿಲೋಮೀಟರ್ ಒಳಗೆ ಆಗ್ಬೋದು ಅಂತ ಬೆಳಗ್ಗೆ 5:15 ಸರ್ ಟ್ರ್ಯಾಕಿಂಗು ಅನೌನ್ಸ್ಮೆಂಟ್ ಶುರು ಆಗುತ್ತೆ. ಬಟ್ ಟ್ರ್ಯಾಕಿಂಗ್ ಈಕ್ವಲ್ ಟು ಮಿಸ್ ಇರೋದ್ರಿಂದ ಒಂದು 6:30 7 ಗಂಟೆ ಆಗ್ತದೆ. ಡ್ರೋಣಿಗೂ ಸಮೇತ ಏನಾಗುತ್ತೆ ಅಂದರೆ ಮಿಸ್ ಇರೋದ್ರಿಂದ ಡ್ರೋಣಿಗೂ ಇಷ್ಟೇ ಆನೆ ಅಂತ ಕೌಂಟ್ ಸಿಗ್ತದೆ. ಹಂಗಾಗಿ ಆನೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರೋದು ಹಿಂದೆ ಬರ್ತಾರೆ ಆನೆಗಳು ಗೊತ್ತಾಗ್ತದೆ. ಕೊನೆಗೆ ಸ್ಟೇಬಲ್ ಆಗಿ ಬಂದು 9 ಗಂಟೆ ಆಗ್ತಿರ್ತಾರೆ. ನಳಿಗೆ ಕಾಫಿ ತೋಟ ದೊಡ್ಡ ರೋಬೋಟ್ಸ್ ಇರ್ತಾರೆ. ಕೆಳಗಡೆ ಬಂದು ಮಲಿಕೊಂಡು ನನಗೆ ಈಗ ಚಿಕ್ಕೋಟಿ ಈಗ ಲೇಟ್ ಆಗಿತ್ತು. ಇವತ್ತು 9 ಗಂಟೆ 8:15 ಲೊಕೇಟ್ ಆಗಿತ್ತು. ಹಂಗಾಗಿ ಹಿಂದೆ ಮುಂದೆ ಆಗಿರೋದು ನೆನ್ನೆ ಇದು ಆ್ಯಕ್ಚುಲಿ 8 ಸರ್ ಇದೆ. 2 ದಿದ್ದು ಈ ಸೈಡ್ ಇತ್ತು. ನಾವು 8 ಟ್ರ್ಯಾಕ್ ಮಾಡ್ಕೊಂಡು ಬಂದಾಗ ಇವೆರಡು ಬಂದು ಈಗ ಇದಕ್ಕೆ ಜಾಯ್ನ್ ಆಗಿದೆ. ಟೋಟಲ್ 10 ಕೌಂಟ್ ಆಗಿದೆ. ಏನಾಗುತ್ತೆ ಸರ್, ಒಂದು ಹರಡಿಂದ ಇನ್ನೊಂದು ಹರಡಿಗೆ 2 ಆನೆಗಳು ಮೂವ್ಮೆಂಟ್ ಆಗ್ತಾ ಇರ್ತದೆ. ನಾರ್ಮಲ್ ಕಸ್ಕಸ್ಗಳು ಚೇಂಜ್ ಆಗ್ತಾ ಇರ್ತದೆ ಸರ್. ಈ ಕಡೆ ಹರಡಿಂದ ಆ ಕಡೆ ಮೂವ್ಮೆಂಟ್ ಆಗುತ್ತೆ, ಆ ಕಡೆ ಹರಡಿ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ದೂರಕ್ಕೆ ಹೋಗುತ್ತೆ. ಈಗ ಜನ ಹೇಳೋದು ನೀವು ವಾರ್ನಿಂಗ್ ಕೊಡ್ತೀರಾ, ಸುಮ್ಮನೆ ಕೊಡ್ತಾ ಇರ್ತಾರೆ. ಈಗ ವಾರ್ನಿಂಗನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಹಂಗಾಗ್ಬಿಟ್ಟಿದೆ. ಅದೇನಾದ್ರೂ ಸ್ಪೆಸಿಫಿಕ್ ಆಗಿ ವಾರ್ನಿಂಗ್ ಕೊಟ್ರೆ ಜನ ಕೇಳಿಸ್ಕೊತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಆನೆ ಬಂತು ಅಂತ ಹೇಳ್ತಾ ಇದ್ರೆ ಜನನು ಅದಕ್ಕೊಂದು ಸೂಕ್ಷ್ಮತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಲೊಕೇಶನ್ ಹೇಗಿರ್ತದೆ, ಹರ್ಡ್ ಎಲ್ಲಿರುತ್ತೆ ಆ ಲೊಕೇಶನ್ ಶೇರ್ ಮಾಡ್ತೀವಿ ಸರ್. ಗೂಗಲ್ ಲೊಕೇಶನ್ ಶೇರ್ ಮಾಡ್ತೀವಿ. ಇದಕ್ಕೆ ಯಾವ ವಿಲೇಜ್ ಕಡೆ ಮೂವ್ಮೆಂಟ್ ಆಗ್ಬೋದು ಆ ವಿಲೇಜ್ ಹೆಸರುಗಳನ್ನ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಏನಾಗುತ್ತೆ ಕೆಲವು ಸರಿ ಏನಾಗುತ್ತೆ ಸರ್, ಈ ಪಕ್ಕದ ಹೋಗ್ತಾರೆ ಆನೆಗಳು ನಿಂತಿರ್ತೀವಿ ಸರ್. ಅವ್ರೇನ್ ಮಾಡ್ತಾರೆ, ನಾವೇನೇ ಹೇಳಿದ್ರು ನಮ್ಗೆ ಇದೇ ಟೈಮು ಅದೇ ಟೈಮು ಅಂತ ಹೇಳುವಂತದ್ದು. ಸ್ವಲ್ಪ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಸರ್ಕಾರದ ಮೇಲೆ ಬೆರಳು ತೋರಿಸ್ಬಿಟ್ಟು ನೀವು ಅದು ಇದು ಎಲ್ಲ ಮಾಡಬಹುದು. ಬಟ್ ಅದರಿಂದ ಅದೊಂದೇ ಸಮಸ್ಯೆಗೆ ಅದರಿಂದ ಪರಿಹಾರ ಎಷ್ಟು ಸಿಗುತ್ತೆ ಅನ್ನೋದು ವಿಚಾರ ಮಾಡಬೇಕು. ಪರಿಹಾರ ಆಗ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ನಾಟ್ ಬೈ ಸಿಂಪ್ಲಿ ನಾವು ಏನೇನೋ ಹೇಳೋದ್ರಿಂದ ಪರಿಹಾರ ಆಗೋದಿಲ್ಲ. ಸರ್ಕಾರನೂ ಪ್ರಯತ್ನ ಮಾಡಬೇಕು, ಜನಗಳು ಕೈ ಜೋಡಿಸಬೇಕು. ಅವಾಗ ಏನಾದ್ರೂ ಸ್ವಲ್ಪ ಅಟ್ಲೀಸ್ಟ್ ಕಡಿಮೆ ಆದ್ರೂ ಮಾಡಬಹುದು. ಯಾರು ಸುಮ್ಮನೆ ಕೊಡ್ತಾರೆ? ಈಗ ನೀವ್ ಹೇಳೋದು ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಕಳಿಸ್ತಾ ಇದ್ದಾರೆ ಅಂತ. ಹೌದು, ನೀವು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬಿಟ್ರೆ ಅಲ್ಲಿ ಸುಮ್ಮನೆ ಇರ್ತಾರ? ಯಾರು ಸುಮ್ಮನೆ ಇರ್ತಾರೆ? ವಿಚಾರ ಮಾಡಿ. ಈಗ ಒಂದ್ ಸೈಡ್ ಯಾವ್ದಾದ್ರು ಡಿಸೈಡ್ ಮಾಡಿ ಏನೋ ನಿಮ್ಮ ಹೆಸರು ಏನ್ ಹೇಳಿ ಮೇಲೆ ಇದು ಕೆಳಗಿರ್ಬೇಕಾಗಿದೆ. ಕೌಂಟರ್ ವೇಟ್ ಇದು ಉಲ್ಟಾ ಆಗಿದೆ. ಬಟ್ ದಿಸ್ ಇಸ್ GSM ಬೇಸ್ಡ್. ಸೊ ನಮಗೆ ಸೇಫ್ ಏರಿಯಾ. ಮತ್ತೆ ಅಲ್ಲೆಲ್ಲ ಗಲಾಟೆ ಮಾಡಿರ್ತಾರೆ ಸರ್. ಪಟಾಕಿ ಗಿಟಾಕಿ ಹೊಡೆದು ಬಿಟ್ಟಿರ್ತಾರೆ. ಮರಿಗಳಿದೆ, ಹಾಗಾಗಿಲ್ಲ. ಪ್ರತಿ ಗ್ರೂಪ್ನಲ್ಲೂ ಒಂದೊಂದು ಮರಿ ಇದೆ. ಆಟಾಡ್ಲಿಕ್ಕೆ ಮರಿಗಳಿಗೆ ಆ ಮರಿಗಳು ಎಲ್ಲಿ ಮೂವ್ ಆಗ್ತದೆ ಅಲ್ಲಿ ಮೂವ್ ಹಾಕೊಂಡು ಹೋಗ್ತಾ ಇರ್ತದೆ.